ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಯಶವಂತ ರಾಯಗೌಡ ಇಂಡಿ MLA ಎಲ್ಲಿದ್ದಾರೆ ಅಂತ ನೀವು ಹುಡುಕೊಂಡು ಹೋದ್ರೆ ಸದ್ಯಕ್ಕೆ ಸಿಗಲ್ಲ. ಸಪ್ತ ಸಾಗರಗಳನ್ನು ದಾಟಿ ಆಸ್ಟ್ರೇಲಿಯಾ ನ್ಯೂಜಿಲೆಂಡ್ ಟ್ರಿಪ್ನಲ್ಲಿ ಹಾಯಾಗಿದ್ದಾರೆ, ಮಜವಾಗಿದ್ದಾರೆ. ಆ ಭಾಗದಲ್ಲಿ ಅಭಿವೃದ್ಧಿ ಹೆಂಗಿದೆ ಅದನ್ನ ನೋಡ್ತಾ ಹೋಗೋಣ. ಇಂಡಿ ಶಾಸಕರ ವಿದೇಶ ಪ್ರವಾಸಕ್ಕೆ ಕ್ಷೇತ್ರದ ಜನ ಛೀ ಥೂ ಅಂತ ಇದ್ದಾರೆ. ಯಶವಂತ ರಾಯಗೌಡ ಪಾಟೀಲ್ ವಿರುದ್ಧ ಆಕ್ರೋಶ ಕೇಳಿ ಬರ್ತಾ ಇದೆ. 3 ವರ್ಷದಿಂದ ಬರೀ ಸುಳ್ಳು ಹೇಳ್ಕೊಂಡೇ ಬರ್ತಾ ಇದ್ದಾರೆ ಅಂತ ಆರೋಪ. ಕಾಂಗ್ರೆಸ್ ಸರ್ಕಾರ ಬಂದಾಗಿಂದ ಅಭಿವೃದ್ಧಿ ಅನ್ನೋದೇ ಇಲ್ಲ. ಒಂದೇ ಒಂದು ರಸ್ತೆ ಡಾಂಬರ್ ನೋಡಿಲ್ಲ. ಕ್ಷೇತ್ರದ ಯಾವುದೇ ಗ್ರಾಮಕ್ಕೆ ಹೋಗಿ ನೀವು ಒಂದು ರಸ್ತೆಯೂ ನೆಟ್ಟಗಿಲ್ಲ, ಯಾವುದೇ ಅಭಿವೃದ್ಧಿ ಕಾರ್ಯ ಆಗಿಲ್ಲ ಅಂತ ಜನ ಆಕ್ರೋಶ ವ್ಯಕ್ತಪಡಿಸ್ತಾರೆ. ಇಂಡಿ ಶಾಸಕರ ವಿದೇಶ ಪ್ರವಾಸಕ್ಕೆ ಕ್ಷೇತ್ರದ ಜನ ರೊಚ್ಚಿಗೆದ್ದಿದ್ದಾರೆ. ಯಶವಂತ ರಾಯಗೌಡ MLA ಅಲ್ಲಿ ಅವರು ಕೂಡ ಹಾಯಾಗಿ ಟ್ರಿಪ್ಪಲ್ಲಿದ್ದಾರೆ. ಏನೋ ಅಭ್ಯಾಸ ಮಾಡ್ಕೊ ಬರ್ತಾರಂತೆ, ಅಧ್ಯಯನ. ಮೊದಲು ರೋಡ್ ನೆಟ್ಟಿಗೆ ಮಾಡಿಸ್ರಿ, ಗೌರ್ಮೆಂಟ್ ಸ್ಕೂಲ್ಗಳನ್ನು ಸರಿಯಾಗಿ ಮೇಂಟೈನ್ ಮಾಡಿ, ಕುಡಿಯೋ ನೀರು ಒದಗಿಸ್ರಿ. ಆಮೇಲೆ ಇನ್ಯಾವ ಅಧ್ಯಯನ ಮಾಡ್ಕೊಬರ್ತೀರಿ? ಜನಪರ ಅಧ್ಯಯನನ? ಅಲ್ಲಿರೋ ಜನ ನೋಡಿ ಹೆಂಗಿದ್ದಾರೆ, ಅವ್ರವ್ರ ಖರ್ಚಲ್ಲಿ ಅವ್ರವರೇ ಧಾಮ್ ಧೂಮ್ ಅಂತ ಮನೆ ಸುತ್ತಮುತ್ತ ಅಭಿವೃದ್ಧಿ ಮಾಡ್ಕೊಂಡಿದ್ದಾರೆ. ನಮ್ಮ ಇಂಡಿ ಜನನೂ ಕೂಡ ಹಾಗೆ ಅವರು ಅಭಿವೃದ್ಧಿ ಆಗಬೇಕು, ನಮ್ಮ ಹತ್ರ ಏನು ಕೇಳಕ್ಕೆ ಬರಬಾರ್ದು, ಅದು ಜನಪರ ಅಧ್ಯಯನ. ಸೊ ಅಲ್ಲಿನ ಜನಕ್ಕೂ ನಮ್ಮ ಕ್ಷೇತ್ರದ ಜನಕ್ಕೂ ಏನು ವ್ಯತ್ಯಾಸ ಅಂತ ಕಂಡಿಡ್ಕೊ ಬರಕ್ಕೆ ಹೋಗಿದ್ದಾರೆ ಅಂತ ಕಾಣುತ್ತೆ. ಬಹುಶಃ ಅದಕ್ಕೆ ಅನ್ಸುತ್ತೆ ಇದೇ ಅಧ್ಯಯನ ಮಾಡಕ್ಕೆ ಹೋಗಿರ್ತಾರೆ ಅವರು. ಓಡಾಡಕ್ಕೆ ಒಂದು ರಸ್ತೆ ಕೊಡೋ ಯೋಗ್ಯತೆ ಇಲ್ಲ ಅಂದಾಗ ಜನಪ್ರತಿನಿಧಿ ಅಂತ ಯಾಕೆ ಅನ್ನಿಸ್ಕೊಳ್ಬೇಕು? ನಿಮಗೆ ಲಕ್ಷಾಂತರ ಜನ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿ ಒಂದು ಎಲೆಕ್ಷನ್ ಡೇಟ್ ಅಂತ ಅನೌನ್ಸ್ ಮಾಡಿ ಕೋಟ್ಯಾಂತರ ರೂಪಾಯಿ ಖರ್ಚಾಗುತ್ತೆ. ಅವ್ರ ಕೆಲಸ ಕಾರ್ಯ ಬಿಟ್ಟು ಲೈನಲ್ಲಿ ನಿಂತ್ಕೊಂಡು ಓಟ್ ಹಾಕಿ ಈ ಮನುಷ್ಯ ಏನೋ ಉದ್ಧಾರ ಮಾಡಿಬಿಡ್ತಾರೆ ಅಂತ ಓಟ್ ಹಾಕ್ತಾರಲ್ಲ, ಇದಕ್ಕೆ ನೀವು ನಿಮ್ಮ ಹೆಂಡತಿ ಮಕ್ಕಳ ಜೊತೆಗೆ ಮಜಾ ಮಾಡೋಕ್ಕೆ ಟ್ರಿಪ್ಪಿಗೆ ಹೋಗಿ. ನಿಮ್ಮೂರಿನಿಂದ ವಿಶ್ವ ಮಟ್ಟದವರೆಗೆ ರಾಜಕೀಯ, ಸಿನಿಮಾ, ಸ್ಪೋರ್ಟ್ಸ್ ಯಾವ ಸುದ್ದಿಯೂ ಮಿಸ್ ಆಗಲ್ಲ. ಬರೀ ಸುದ್ದಿ ಅಷ್ಟೇ ಅಲ್ಲ, ಜೊತೆಯಲ್ಲೇ ಇರುತ್ತೆ ವಿಶ್ಲೇಷಣೆ. ಗ್ಯಾರಂಟಿ ನ್ಯೂಸ್ನ ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ, ಕ್ಷಣ ಕ್ಷಣದ ಅಪ್ಡೇಟ್ಸ್ ಪಡೆಯಿರಿ.